ನನ್ನ ಹೆಸರು ರಚನಾ ಅಂತ. ನಾನಿಲ್ಲೇ ಬೈಲ್ಮಂಗ್ಲದವಳು. ಗಿರೀಶ್ ಅಂತ ಅವ್ರ ಮಗಳು. ನಾ ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ನನ್ಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನಾನು ಯಾವತ್ತೂ ಯಾವ ಪ್ರೊಟೆಸ್ಟ್ ಅಲ್ಲೂ ಮಾತಾಡಿಲ್ಲ. ಸೊ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇಲ್ಲಿ ಮೊದಲನೇ ವಿಷಯ, 80% ಒಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಒಂದು ಸರ್ವೆ ನಡೆಸ್ಬಿಡೋಣ. ಜನ ಕುಂತ್ರೆ ಒಂದು ಸರ್ವೆ, ನಿಂತ್ರೆ ಒಂದು ಸರ್ವೆ ಮಾಡಿಸ್ತಿದಾರಲ್ವಾ. ನಿನ್ ಮನೆಯಲ್ಲಿ ಟಿವಿ ಎಷ್ಟಿದೆ, ನಿನ್ ಮನೆಯಲ್ಲಿ ಗಾಡಿ ಎಷ್ಟಿದೆ, ನಿನ್ ಮನೆಯಲ್ಲಿ ಪಾತ್ರೆ ಎಷ್ಟಿದೆ ಅಂತೆಲ್ಲ ಸರ್ವೆ ಮಾಡಿಸ್ತಿದಾರಲ್ವಾ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದ್ರು ಬಂತು ಅಂತ ಹೇಳಿದ್ರೆ ನಾವೇ ನಮ್ ಜಮೀನ್ಗಳನ್ನ ಬಿಟ್ಕೊಟ್ಬಿಡೋಣ. ಓಕೆ ಅಲ್ವಾ? ಎಲ್ಲರಿಗೂ ಬಿಟ್ಕೊಡ್ತೀರಾ ಅಲ್ವಾ? ನೀರು ಕಲುಷಿತ ಆಗಿದೆ ಅಂದ್ರೆ ನೀರು ಕಲುಷಿತ ಮಾಡಿದವ್ರು ಯಾರು? ನೀರ್ ಯಾರು ಬಿಡ್ತಾ ಇರೋದು ಇಲ್ಲಿಗೆ? ಗಲೀಜ್ ನೀರು ಫ್ಯಾಕ್ಟರಿಗಳಿಂದ ಎಲ್ಲಿಂದ ಬರ್ತಾ ಇದೆ? ಬೆಂಗಳೂರಿಂದ ಬರ್ತಾ ಇದೆ. ನಿನ್ನ ಬೆಂಗಳೂರ್ನೇ ನೀನು ನೀಟಾಗಿ ಬಿಟ್ಟಿಲ್ಲ ಅಂದ್ಮೇಲೆ ನಮ್ಮೂರ್ನ ನೀನೇನ್ ಬೆಂಗಳೂರು ಮಾಡ್ತೀಯಾ? ಎಷ್ಟು ರೋಡ್ಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ. ಮಳೆ ಬಂದ್ರೆ ಎಷ್ಟು ರೋಡ್ಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ. ಅದನ್ನ ನೀನ್ ಯಾವತ್ತಾರು ಬಂದು ನೋಡಿದ್ಯಾ? ನೀನ್ ಬರೋ ದಾರಿ ಯಾವ್ದು? ಪೂರ್ತಿ ನೀಟಾಗಿರೋ ಕಾರ್ ರೋಡಲ್ಲಿ ನೀನು ಕರ್ಕೊಂಡ್ ಬರ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡ್ ಬರ್ತಾರೆ. ಯಾವತ್ತಾದ್ರೂ ತಗ್ಗು ಉಪ್ಪಿನ ರೋಡಲ್ಲಿ ನೀನ್ ಬಂದಿದ್ಯಾ? ನೋಡಿದ್ಯಾ? ನೋಡಿಲ್ಲ. ಇನ್ನ ಮಳೆ ಬಂದ್ರೆ ಎಷ್ಟು ಮರಗಳು ಬೀಳ್ತವೆ, ಎಷ್ಟು ಸಾವುಗಳಾಗಿದ್ದಾವೆ, ನೀನ್ ಬಂದು ನೋಡಿದ್ಯಾ? ನೋಡಿಲ್ಲ. ಇನ್ನ ನೀನು ನಮ್ಮೂರ್ನ ಏನ್ ಬೆಂಗಳೂರು ಮಾಡ್ತೀಯಾ? ಯಾಕೆ ನಾವು ಬೆಳೀತಾ ಇರೋ ಬೆಳೆಗಳಿಗೆಲ್ಲ ನೀನು ನಾಶ ಮಾಡ್ಬಿಟ್ಟು ನಮ್ ಭೂಮಿ ಕಿತ್ಕೊಂಡು ಬೇರೆ ಕಡೆಯಿಂದ ಅದೇ ಊಟನ, ಅದೇ ಫುಡ್ನ ನಾವ್ ಎಕ್ಸ್ಪೋರ್ಟ್ ಮಾಡ್ಕೊಬೇಕಂತಾನ? ಅದಕ್ಕೂ ಎಕ್ಸ್ಟ್ರಾ ದುಡ್ಡು ತಗೊಳ್ಳೋಣ ಅಂತ ಒಂದು ಕಡೆಯಿಂದ ರೈತರನ್ನ ಎಲ್ಲಾ ಕಡೆಯಿಂದ ಎಷ್ಟು ಕುಗ್ಗಿಸ್ಬೋದೋ ಅಷ್ಟು ಕುಗ್ಗಿಸ್ತಾ ಇದಾರೆ. ಇನ್ನೊಂದು ಹಠ ಮಾಡ್ತಾ ಇದ್ದಾನಂತೆ ಡಿ.ಕೆ. ಶಿವಕುಮಾರ್. ನಿಂದ ಭೂಮಿ, ಯಾರ್ದು ಭೂಮಿ? ಭೂಮಿ ನಮ್ದು. ನಮ್ ಭೂಮಿಗೆ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ. ನಮ್ಮ ಅಜ್ಜಿ ತಾತಿರ ಹೆಸರಲ್ಲಿದೆ. ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ತಾ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ಏನ್ ಕೆಲಸ ಕೊಡ್ಬೋದು ಹೇಳಿ? ವಾಚ್ಮ್ಯಾನ್ ಕೆಲಸ ಕೊಡ್ತಾನೆ, ಇಲ್ಲ ಅಲ್ಲಿ ಟಾಯ್ಲೆಟ್ ತೊಳೆಯೋ ಕೆಲಸ ಕೊಡ್ತಾನೆ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ. ನಾನು ಯಾವುದೇ ತರ ಉದ್ಯಮಕ್ಕಾಗ್ಲಿ ಏನಕ್ಕೂ ನಾನು ಅವಮಾನ ಮಾಡ್ತಾ ಇಲ್ಲ. ಆದ್ರೆ ನಮ್ ಸ್ವಂತ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇರೋರು ನಾವು ಆ ತರ ಕೆಲಸ ಮಾಡಕ್ ರೆಡಿ ಇಲ್ಲ. ರೆಡಿ ಇದ್ದೀರಾ? ಯಾರಾದ್ರೂ ಮಾಡ್ತೀರಾ ಆ ತರ ಕೆಲಸಗಳನ್ನ? ಇಲ್ಲಿ ಎಷ್ಟು ಜನ ಓದಿಲ್ಲ? ಕೈ ಎತ್ತಿ ನೋಡೋಣ. ಎಷ್ಟು ಜನ ರೈತರು ಓದಿಲ್ಲ? ಇಲ್ಲಿ ಓದಿರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಓದಿರೋರ್ಗೆ ಅಷ್ಟೇ ಕೆಲಸ ಸಿಗಲ್ಲ. ಓದ್ತಾ ಇರೋರಿಗೆ ಯಾರಿಗೂ ಕೆಲಸ ಕೊಡಲ್ಲ. ಯಾರು ಹೋಗ್ಬೇಡಿ, ಯಾರು ಒಪ್ಕೊಂಬೇಡಿ. ಅವ್ನು ಎಷ್ಟು ದಿನ ಮಾಡ್ಲಿ, ಇನ್ನ 1 ವರ್ಷ ಅಲ್ಲ 2 ವರ್ಷ ಮಾಡ್ಲಿ, ಯಾರು ಒಪ್ಕೊಂಬೇಡಿ. ಇದಕ್ಕೆ ನಾವು ಯಾರು ಒಪ್ಕೊಳ್ಳಲ್ಲ. ಇನ್ನ ಯೂಸ್ಗಳು ಬರಬೇಕು. ಇದು ಯಾವುದೇ ಪಕ್ಷದ ಪರವಾಗಿ ಯಾರು ಜಗಳ ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದಾರಾ? ಪಕ್ಷದ ಪರ ಯಾರಾದ್ರೂ ಮಾತಾಡ್ತಿದಾರಾ? ಯಾರಾದ್ರೂ ದುಡ್ಡಿಗೋಸ್ಕರ ಮಾತಾಡ್ತಿದಾರಾ? ಇಲ್ಲಿ ತುಂಬಾ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಬರುತ್ತೆ, ನಿಮ್ಗೆ ಇನ್ನೂ ದುಡ್ಡು ಕೊಟ್ರೆ ಇನ್ನು ಒಪ್ಕೊಂತೀರಾ ಅಂತ. ಯಾರು ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ನಮ್ಮ ಅಜ್ಜಿ ತಾತನ್ನ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ವರ್ಷ ಹೋಗಿ ನಾವು ಪೂಜೆ ಮಾಡ್ಬೇಕು. ಬಿಟ್ಕೊಡ್ತೀರಾ ಯಾರಾದ್ರೂ? ಯಾಕೆ ನಿಮ್ಮ ಅಜ್ಜಿ ತಾತಿಗೆ ಮಾತ್ರ ನೀನು ಹೋಗಿ ಪೂಜೆ ಮಾಡ್ಬೇಕಾ? ನಮಗೆ ಯಾರು? ನಮ್ಮ ವಂಶದವ್ರಿಗೆ ನಮ್ಮ ಪಾರಂಪರೆ ನಾವು ಉಳಿಸ್ಕೊಬೇಕನ್ನೋದಿಲ್ವಾ? ಇಲ್ಲಿ ಎಷ್ಟು ಜನ ರೈತರ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸಿದೀರಾ ನಿಮ್ಮ ಮಕ್ಕಳನ್ನ? ಹೇಳಿ, ಎಷ್ಟು ಜನ ಓದಿಸಿದೀರಾ? ಎಷ್ಟು ಜನದ ಮಕ್ಕಳು ಇಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದಾರೆ? ನೀನಂತವ್ನು ಮಾಡೋನು ದಯವಿಟ್ಟು ಆ ಸ್ಕೂಲ್ನ ಸರಿ ಮಾಡು. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ ಸರ್ ಹೇಳಿ ಯಾರಾದ್ರೂ? ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ? ಆಗಿದೆ ಅಲ್ವಾ? ಬಂದು ನೋಡಿದಾರ ಯಾರಾದ್ರೂ? ರಾಜಕೀಯದವ್ರು ಯಾರಾದ್ರೂ ಬಂದು ನೋಡಿದಾರ? ನೋಡಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತಾದ್ರು ಬಂದು ನೋಡಿದ್ಯಾ? ನೋಡಿಲ್ಲ. ಇನ್ನ ಆ ನೀರು ಕ್ಲೀನ್ ಮಾಡಿಸೋ ನೀರ್ನ, ಇಲ್ಲಿ ಕ್ಯಾನ್ಸರ್ ಬರುತ್ತೆ ಯಾರೋ ಗಾಳಿಯಿಂದ ಅಂತ ಹೇಳಿದ್ರಂತೆ. ಎಷ್ಟು ಜನ ಕ್ಯಾನ್ಸರ್ ಇದೆ ಅಪ್ಪ ಇಲ್ಲಿ? ಎಷ್ಟು ಜನ ಕ್ಯಾನ್ಸರ್ ಇದೆ? ಯಾರು ಶ್ರಮ ಪಟ್ಟು ದುಡಿಮೆ ಮಾಡಿದಾರೆ ಅವ್ರಿಗೆ ಯಾರು ಕ್ಯಾನ್ಸರ್ ಇದೆ? ದಯವಿಟ್ಟು ಕೈ ಎತ್ಬಿಡಿ. ಕಿದ್ವಾಯ್ ಹಾಸ್ಪಿಟಲ್ ಹಂಗಾದ್ರೆ ಈ ಪಂಚಾಯತಿ ಅವ್ರು ಎಷ್ಟು ಜನ ಅಡ್ಮಿಟ್ ಆಗಿದ್ದೀರಾ ಕ್ಯಾನ್ಸರ್ ಬಂದಿರೋರು? ಯಾರು ಆಗಿಲ್ಲ ಅಲ್ವಾ? ಇನ್ನ ಕ್ಯಾನ್ಸರ್ ಹಂಗಿದ್ರೆ ನೀವು ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಂಗೆ ಈ ಗಾಳಿನೆಲ್ಲ ಶುದ್ಧ ಮಾಡ್ಬಿಡ್ತೀರಾ? ಅದು ಯಾವ ತರ ಸೈನ್ಸ್? ದಯವಿಟ್ಟು ನನ್ಗೆ ಹೇಳಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಗ್ರೇಟರ್ ಬೆಂಗಳೂರು ಆಗ್ತಿದ್ದಂಗೆ ಗಾಳಿ ಕ್ಲೀನ್ ಆಗ್ಬಿಡುತ್ತಾ? ಇನ್ನೊಂದು ವಿಷಯ, ಓದ್ಸತಿ ಮೀಡಿಯಾದವರಿಗೆ ನಾವು ಚಿಕ್ಕ ಮಕ್ಕಳ ಕೈಲಿ ಮಾತಾಡ್ಸಿದ್ರು. ಏನಂತ? ನಮ್ಗೆ ಬೇಡ, ಅಕ್ವೈರ್ ಬೇಡ ಅಂತ ನಮ್ಮನೆ ಮಕ್ಕಳು ಚಿಕ್ಕ ಮಕ್ಕಳು ಮಾತಾಡಿದ್ರು. ಅದಕ್ಕೆ ತುಂಬಾ ಕಮೆಂಟ್ಸ್ ಗಳು ಬಂದಿದ್ದಾವೆ. ಮಕ್ಕಳಿಗೆ ಮೀಡಿಯಾದವರು ಹೇಳ್ಕೊಟ್ಟು ಮಾತಾಡ್ಸಿದ್ದಾರೆ ಅಂತ. ಸರ್, ನಾವು ಸಣ್ಣ ಮಕ್ಕಳಿಗೆ
ಆಕ್ಸಿಜನ್ ಕೊಟ್ಬಿಡುತ್ತಾ? ಹಂಗಿದ್ರೆ ಕೊಟ್ಬಿಡುತ್ತಾ? ಇಲ್ಲ ಇವಾಗ ಬೆಳೆದು ನಿಂತಿರೋ ಮರಗಳು ಕೊಡ್ತಾವ? ಒಂದೊಂದು ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ